ಇವತ್ತು ಚರ್ಚೆ ಆಗ್ತಾ ಇದೆ. ಇವತ್ತು ದುಂಡು ಮೇಜಿನ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ, ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರದ್ದು ಉದ್ದೇಶನೇ ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡಬೇಕು, ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರ ಸಂಖ್ಯೆನ ಹೆಚ್ಚು ಮಾಡಬೇಕು ಅನ್ನುವಂಥ ಸ್ಪಷ್ಟವಾಗಿರೋ ಉದ್ದೇಶ ನಮ್ಮ ಆಧುನಿಕ ಕರ್ನಾಟಕದ ಎರಡನೇ ಟಿಪ್ಪು ಸುಲ್ತಾನ್ ಆಗಿರುವಂಥ ಸಿದ್ದರಾಮಯ್ಯ ಅವ್ರದ್ದು ಉದ್ದೇಶ ಆಗಿದೆ. ಯಾಕೆಂತೇಳಿದ್ರೆ ಯಾವುದೇ ಜಾತಿ ತೆಗೆದುಕೊಳ್ಳಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಇದೆ, ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಇದೆ, ಜಂಗಮ ಕ್ರಿಶ್ಚಿಯನ್ ಅಂತ ಇದೆ, ಬಲಿಜ ಕ್ರಿಶ್ಚಿಯನ್ ಅಂತ ಇದೆ, ಅಂಬಿಗ ಕ್ರಿಶ್ಚಿಯನ್ ಅಂತ ಇದೆ, ಆಮೇಲೆ ಮಾದಾರ ಕ್ರಿಶ್ಚಿಯನ್ ಅಂತ ಇದೆ. ಯಾವ ಜಾತಿನೂ ಕೂಡ ಬಿಟ್ಟಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಂದ್ರೆ ಎಲ್ಲ ಜಾತಿಗಳವರು ಕೂಡ ಮತಾಂತರ ಆಗಬೇಕು, ಅದಕ್ಕೆ ಅಧಿಕೃತ ಸಿಕ್ಕವನ್ನು ಒತ್ತುವಂತ ಮುಖ್ಯಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಅವರು. ಅದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಮನ್ನಣೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಪೇಪರ್ಗಳಿಗೆ ನೋಟಿಫಿಕೇಶನ್ ಅನ್ನು ಹೊರಡಿಸಿದ್ದಾರೆ. ಎಸ್, ನೀವು ಬರ್ಸಿದ್ರೆ ನಾವು ಅದಕ್ಕೆ ಅಧಿಕೃತ ಮನ್ನಣೆಯನ್ನು ಕೊಡ್ತೀವಿ ಅಂತ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಜನಸಂಖ್ಯೆಯನ್ನು ಹೆಚ್ಚು ಮಾಡ್ತಕ್ಕಂಥ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು. ಇದ್ರ ವಿರುದ್ಧ ಜನ ಹೋರಾಟ ಮಾಡೇ ಮಾಡ್ತಾರೆ. ಈಗ ಎಲ್ಲ ಜಾತಿಯವರು ಕೂಡ ಮೆಮೊರಂಡಮ್ ಕೊಡ್ತಾ ಇದ್ದಾರೆ. ಬ್ರಾಹ್ಮಣ್ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಎಲ್ಲಿದೆ ತೋರಿಸಿ, ಮತ್ತು ಅದಕ್ಕೆಲ್ಲವೂ ಕೋಡ್ ನಂಬರ್ ಕೊಟ್ಟಿದ್ದಾರೆ. ಇದು ಅಲ್ಲದೇನೆ ಕರ್ನಾಟಕ ರಾಜ್ಯದಲ್ಲಿ ಈ ತರದ ಕೆಲಸಗಳಿಗೆ ನೂರಾರು ಕೋಟಿ ರೂಪಾಯಿ ಹಣವನ್ನು ದುಂದು ವೆಚ್ಚ ಮಾಡ್ತಾ ಇದ್ದಾರೆ. ಈಗ ತೆಗೆದುಕೊಳ್ಳಿ, ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ರು? 110 ಕೋಟಿ ಖರ್ಚು ಮಾಡಿದ್ರು. ಆಮೇಲೆ ಅದಕ್ಕಿಂತ ಮುಂಚೆ ಕಾಂತರಾಜ್ ವರದಿ, ಅದಕ್ಕೆ ಎಷ್ಟು ಖರ್ಚು ಮಾಡಿದ್ರು? 160 ಕೋಟಿ ಖರ್ಚು ಮಾಡಿದ್ರು. ಈಗ 460 ಕೋಟಿ ಖರ್ಚು ಮಾಡೋರು ಇದ್ದಾರೆ. ಯಾರ್ದು ದುಡ್ಡಿದು? ಓಕೆ, ನೀವು ರಿಪೋರ್ಟ್ ಮಾಡ್ತೀರಾ, ಅದನ್ನ ಇಂಪ್ಲಿಮೆಂಟೇಷನ್ ಕೂಡ ಮಾಡಲ್ಲ. ಈಗ ಇಷ್ಟೊಂದು ನೋಟಿಫಿಕೇಶನ್ ಮಾಡಿದ್ದೀರಾ, 46 ಹೊಸ ಕ್ರಿಶ್ಚಿಯನ್ ಕಮ್ಯುನಿಟಿಗಳನ್ನು ನೀವು ನೋಟಿಫಿಕೇಶನ್ ಮಾಡಿದ್ದೀರಾ. ಇದನ್ನ ಇಟ್ಕೊಂಡು ಮನೆಗಳಿಗೆ ಸರ್ವೇಕ್ಷಣೆಗೆ ಹೋದ್ರೆ ಯಾರು ಬರೆಸ್ತಾರೆ? ಮತ್ತು ಈ ಹಬ್ಬದ ಸಂದರ್ಭದಲ್ಲಿ ಕೇವಲ 15 ದಿನದಲ್ಲಿ ಸರ್ವೆ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. 15 ದಿನದ ಎಲ್ಲ ಹಬ್ಬ ಹರಿದಿನಗಳು ಮಾಡ್ತಾ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ 15 ದಿನದೊಳಗಡೆ 2 ಕೋಟಿ ಮನೆಗಳನ್ನು ಮುಟ್ಟೋದಕ್ಕೆ ಸಾಧ್ಯ ಇದೆಯಾ? ಅತ್ಯಂತ ಅವಾಸ್ತವಿಕವಾಗಿರ್ತಕ್ಕಂಥ, ದುಂದು ವೆಚ್ಚ ಮಾಡ್ತಕ್ಕಂಥ ಮತ್ತು ಕ್ರಿಶ್ಚಿಯನ್ ಹಿಂದೂಗಳ ಸಂಖ್ಯೆಗಳನ್ನು ಹೆಚ್ಚು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಜನ ಖಂಡಿತ ಧಿಕ್ಕರಿಸ್ತಾರೆ. ಬಹಳ ಜನ ಬರ್ಸೋದೇ ಇಲ್ಲ ಬಹುಶಃ. ಆದ್ರಿಂದ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡಲೇ ಸ್ಪಷ್ಟೀಕರಣವನ್ನು ಕೊಡಬೇಕು. ಸ್ವಲ್ಪ ದಿನ ತೆಗೆದುಕೊಳ್ಳಿ, ಇದನ್ನೆಲ್ಲವನ್ನು ಕೂಡ ತೆಗೆದಾಕ್ಲಿ. ಪೇಪರ್ಗೆ ಕೊಟ್ಟಿರ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ಬ್ರಾಹ್ಮಿನ್ ಕ್ರಿಶ್ಚಿಯನ್ ಅಂತ ತೆಗೆದಾಕ್ಲಿ. ಯಾವ್ಯಾವ 46 ಕ್ರಿಶ್ಚಿಯನ್ ಅಂತ ಏನು ಕೊಟ್ಟಿದ್ದೀರಾ ಎಲ್ಲವನ್ನು ಕೂಡ ತೆಗೆದಾಕಿ ಮತ್ತು ಸರಿಯಾದ ಪ್ಲಾನ್ ಅನ್ನ ಮಾಡಿ. 15 ದಿನದಲ್ಲಿ ಎಲ್ಲರ ಮಾಡಕ್ ಸಾಧ್ಯನಾ? ಹಾಗಾಗಿ ಈ ಒಂದು ಅನ್ಯಾಯದ ಪರಮಾವಧಿ ಏನಿದೆ ಇದನ್ನ ಸಿದ್ದರಾಮಯ್ಯ ಅವರು ಕೂಡಲೇ ಕೈ ಬಿಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಪಡಿಸ್ತೇವೆ. ಇದನ್ನ ಖಂಡಿಸಿ ವಾಲ್ಮೀಕಿ ಸಮುದಾಯದವರಿಂದ 18ನೇ ತಾರೀಕು ಸಭೆ ಕರೆದಿದ್ದಾರೆ. ವಾಲ್ಮೀಕಿ ತಳವಾರ ಜೊತೆ, ಅಂದರೆ ವಾಲ್ಮೀಕಿ ಸಮುದಾಯದವ್ರ ಜೊತೆ ಇತರೆ ಹಿಂದುಳಿದ ಮೇಲ್ವರ್ಗದ ಜಾತಿಗಳನ್ನ ಸೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಖಂಡಿಸಿ. ಹೌದು, ಈಗ ಉದಾಹರಣೆಗೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಇವತ್ತು ಸಭೆ ಇದೆ. ನಾವು ಆಗ್ರಹ ಪಡಿಸ್ತೇವೆ. ಕೋಳಿ ಸಮುದಾಯವನ್ನೇ ಎಸ್ಟಿಗೆ ಸೇರಿಸಿ, ಅಂಬಿಗ ಸಮುದಾಯವನ್ನೇ ಎಸ್ಟಿಗೆ ಸೇರಿಸಿ, ಬೆಸ್ತರ್ ಸಮುದಾಯವನ್ನ ಸೇರಿಸಿ, ಕಾಡುಗೊಲ್ಲ ಸಮುದಾಯವನ್ನೇ ಎಸ್ಟಿಗೆ ಸೇರಿಸಿ ನಾವು ಕೂಡ ಸಭೆ ಕರಿತೀವಿ. ನಾವೀಗ ಕೋಳಿ ಸಮುದಾಯನ, ಬೆಸ್ತರ್ ಸಮುದಾಯವನ್ನ ನಮ್ಮ 39 ಶಬ್ದಗಳಿಂದ ಕರಿತಾ ಇರತಕ್ಕಂಥ
ಬೆಸ್ತರ್ ಸಮುದಾಯ ಯಾವುದಿದೆ, ಗಂಗಾಮತ ಸಮುದಾಯ ಬೇರೆ ಬೇರೆ 39 ಶಬ್ದಗಳಿಂದ ಕರೀತಾರೆ. ಎಲ್ಲರ ಸಭೆಯನ್ನ ಕರಿತೀವಿ ನಾವು, ಎಷ್ಟಿಗೆ ಸೇರಿಸಿ ಅಂತ ಕೇಳ್ತೀವಿ. ಈಗ ಸಿದ್ದರಾಮಯ್ಯ ಅವರು ತಮ್ಮ ಸಮುದಾಯವನ್ನ ಎಷ್ಟಿಗೆ ಸೇರಿಸಬೇಕು ಅಂತ ಏನು ಸಭೆ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಹಿಂದುಳಿದಿರ್ತಕ್ಕಂಥ ಸಮುದಾಯ ನಮ್ದು, ಸೇರಿಸಿ. ಕಾಡುಗೊಲ್ಲ ಸಮುದಾಯ ಎಷ್ಟಿಗೆ ಇನ್ನೇನು ಸೇರಿಸಬೇಕು, ತುದಿಯಲ್ಲಿದೆ. ಮತ್ತು ಬೆಸ್ತರ್ ಸಮುದಾಯ ತುದಿಯಲ್ಲಿದೆ ಎಷ್ಟಿಗೆ ಸೇರಿಸೋದಕ್ಕೆ. ಕೂಡಲೇ ಬೆಸ್ತರ್ ಸಮುದಾಯನ ಮತ್ತು ಕೋಳಿ ಸಮುದಾಯವನ್ನ, ಗಂಗಾಮತ ಸಮುದಾಯವನ್ನ ಕೂಡಲೇ ಸಭೆಯನ್ನ ಕರಿಬೇಕು. ಎಷ್ಟಿಗೆ ಇವತ್ತು ಏನು ಕುರುಬ ಸಮುದಾಯದ ಮೀಟಿಂಗ್ ಅನ್ನ ಮಾಡ್ತೀರಿ, ಇನ್ನೊಂದು 3-4 ದಿನದಲ್ಲಿ ಕೂಡಲೇ ಬೆಸ್ತರ್ ಸಮುದಾಯವನ್ನ, ಕೋಳಿ ಸಮುದಾಯವನ್ನ ಕೂಡಲೇ ಸಭೆಯನ್ನ ಕರೆದ್ಬಿಟ್ಟು ಎಷ್ಟಿಗೆ ಸೇರಿಸಬೇಕು ಅನ್ನುವಂತ ಒಂದು ಆಗ್ರಹವನ್ನ ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.